ಸರ್ ನಮಸ್ಕಾರ. ಈ ವ್ಯಕ್ತಿ ಅಸ್ಸಾಂ ಮೂಲದವರಂತೆ, ಅಂದರೆ ಕರ್ನಾಟಕಕ್ಕೆ ಬಂದು 40 ವರ್ಷಗಳು ಕಳೆದಿದೆಯಂತೆ. ಏನಾಗಿದೆ ಕಾಲು? ಸ್ಟ್ರೋಕ್ ಹೊಡೆದಿದೆ. ಏನು ಮಾಡ್ತಿದ್ರಿ? ಭಿಕ್ಷೆ ಬಿಡ್ತಿದ್ರಿ? ಚಳಿ ಕುತ್ಕೊಳ್ಳೋಕ್ಕೆ ಬೆಡ್ಶೀಟ್ ಇಲ್ಲ, ಮಲಗೋಕ್ಕೆ ಜಾಗ ಇಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ. ಅವರೋ ಇವರೋ ಯಾರಾದರೂ 10-20 ಕೊಟ್ಟರೆ ಏನೋ ತಿನ್ಕೊಂಡು ಉಂಡ್ಕೊಂಡು ರೋಡ್ನಲ್ಲಿ ಮಲಗ್ತಾ ಇದ್ರು. ಇದಕ್ಕೂ ಮುಂಚೆ ನಾವು ಇನ್ನೊಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟಿದ್ವಿ. ಈ ವ್ಯಕ್ತಿನ ನೋಡೋಕ್ಕಾಗ್ತಾ ಇರುವ ಇವಾಗ ನೋಡಿ ಒಳ್ಳೆ ಭೀಮನ್ ಥರ ಮಾಡಿದ್ದಾರೆ ನಮ್ಮ ಜನಸ್ನೇಹಿ ಯೋಗೇಶ್ ಅವರು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ವ್ಯಕ್ತಿ ಅಸ್ಸಾಂ ಮೂಲದವರಂತೆ, ಅಂದರೆ ಕರ್ನಾಟಕಕ್ಕೆ ಬಂದು 40 ವರ್ಷಗಳು ಕಳೆದಿದೆಯಂತೆ. ಸೊ ಈಗ ಅವರ ಜೀವನದಲ್ಲಿ ಸಾಕಷ್ಟು ಬದಲಾಗಿದೆ. ಯಾಕೆ ಈ ಥರ ಆಯಿತು ಅಂತ ನನಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಬನ್ನಿ. ಅಸ್ಸಾಂ ಮೂಲದವರು 40 ವರ್ಷಗಳು ಆಯಿತು ಬೆಂಗಳೂರಿಗೆ ಬಂದು. ಸೊ ಇವತ್ತು ಅವರ ಒಂದು ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಚಿಂತಾಜನಕವಾಗಿದೆ. ಅವರು ವಾರಸುದಾರ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ನೋಡಬೇಕು. ಅವ್ರು ಯಾರಾದ್ರೇನು, ಯಾವ ಊರಾದ್ರೇನು, ಯಾವ ರಾಜ್ಯ ಆದ್ರೇನು, ಅಂಥವರು ಕಷ್ಟಪಡ್ತಿದ್ದಾರೆ ಅಂದಾಗ ಅವ್ರಿಗೆ ನೆರವಾಗಬೇಕು ಅನ್ನೋದು ನಮ್ಮ ಆಸೆ. ಸೊ ಬರಲಿ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಇವರೇನಾ? ನಮಸ್ತೆ. ಇರಲಿ ಇರಲಿ ಇರಲಿ. ನಮಸ್ತೆ ಬೋಲೋ. ನಮಸ್ತೆ ಭಯ್ಯ. ಇರಲಿ ನಮಸ್ತೆ ಬೋಲೋ. दो हाथ से बोलो. इरली इरली इरली. दो हाथ से बोलो. क्या नाम? दास. दास. किधर गांव किधर है तुम्हारा? असम. असम. कितना साल आ गया इधर बेंगलुरु आके तुम? 40 साल. 40 साल आ गया. 40 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನೀವು 40 ವರ್ಷ ಆದಮೇಲೆ ಕನ್ನಡ ಚೆನ್ನಾಗಿ ಮಾತಾಡ್ಬೋದು? ಬರುತ್ತೆ 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 ಕನ್ನಡ. ಸೂಪರ್. ಕನ್ನಡ ಕಲ್ತಿದ್ದೀರಾ? ಸೂಪರ್. ಬನ್ನಿ. ಏನಾಗಿದೆ ಕಾಲು? ಸ್ಟ್ರೋಕ್ ಹೊಡೆದಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವಾಗ ಅಸ್ಸಾಂ ಮೂಲದವ್ರಂತೆ ಇವರು. ಸೊ ಇವ್ರಿಗೆ ವಾರಸ್ದಾರ ಯಾರೂ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಹೆಂಡತಿ ಮಕ್ಳಿಲ್ವಾ ನಿಮಗೆ? ಕನ್ನಡ ಬರುತ್ತೆ ಚೆನ್ನಾಗಿ? ಇಷ್ಟು ದಿನ ಯಾರ ಮನೇಲಿ ಇದ್ರಿ? ಎಲ್ಲಿ? ಏನು ಮಾಡ್ತಿದ್ರಿ? ಭಿಕ್ಷೆ ಬಿಡ್ತಿದ್ರಾ? ಯಾಕೆ? ಯಾರು ಇಲ್ಲ ಅದಕ್ಕೆ ಭಿಕ್ಷೆ ಬಿಡ್ತಿದ್ರಿ. ಏನು ಕೆಲಸ ಮಾಡ್ತಿದ್ರಿ ಮುಂಚೆ ಹೋಟ್ಲಲ್ಲಿ ಮಾಡ್ತಾ ಇದ್ರು. ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ಹೋಟೆಲಲ್ಲಿ. ಯಾವ ಹೋಟೆಲ್ಲು? ರಾಜಗೋಪುರ ನಗರ ಅಲ್ಲಿ ಹೋಟೆಲ್ ಇದೆ. ಏನು ಕೆಲಸ ಮಾಡ್ತಿದ್ರಿ ಹೋಟೆಲಲ್ಲಿ? ಹೆಲ್ಪರ್ ಕೆಲಸ ಮಾಡ್ತಾ ಇದ್ರಿ. ಈಗ ಕೈ ಎತ್ತಲ್ಲ. ಸಂಬಳ ಎಲ್ಲ ಏನು ಮಾಡಿದ್ರಿ? ಸಂಬಳ ಕುಡ್ದು ಖಾಲಿ ಮಾಡಿದ್ರಿ. ಕರೆಕ್ಟಾ? ಜಾಲಿ ಜಾಲಿ, ಫುಲ್ಲು ಜಾಲಿ. ವಾಟ್ರಿಗೆ ಖಾಲಿ ದುಡ್ಡು. ಇನ್ನೆಲ್ಲಿರ್ತಾರೆ ಹೆಂಡತಿ ಮಕ್ಕಳು ಎಲ್ಲ ಹೋದ್ರು. ಈಗ ಫೈನಲ್ ಜೀವನ. ಈಗ ಇನ್ನೇನು ಬೇರೆ ಆಪ್ಷನ್ ಇಲ್ಲದೆ ಭಿಕ್ಷೆ ಬಿಡೋದು, ಬೀದಿಲಿ ಮಲಗೋದು ಅಲ್ವಾ? ಬಸ್ ಸ್ಟಾಪ್ಗಳಲ್ಲಿ, ಅಂಗಡಿಗಳ ಮುಂದೆ ಮಲಗೋದು. ಈ ಜೀವನ ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಈಗ ಬುದ್ಧಿ ಬರ್ತಾ ಇದೆ. ಏನು ಪ್ರಯೋಜನ? ಬಸ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ ಹೇಳಿ? ಅಲ್ವಾ ಅಣ್ಣ? ಹೌದು. ಈಗಿನ ಕಾಲದಲ್ಲಿ ಏನು ಸರ್, ನಾನು ಕಂಡಂಥ ವ್ಯಕ್ತಿಗಳಲ್ಲೇ ಮೊದಲನೇ ವ್ಯಕ್ತಿ ಮದರ್ ತೆರೇಸಾ, ಎರಡನೇ ವ್ಯಕ್ತಿ ಶಿವಕುಮಾರ್ ಸ್ವಾಮೀಜಿಗಳು, ಮೂರನೇ ವ್ಯಕ್ತಿ ನಾನು ನಿಮ್ಮನ್ನೇ ನೋಡ್ತಾ ಇರೋದು. ಇಷ್ಟೊಂದು ಇಲ್ಲ, ಅನಾಥಾಶ್ರಮಗಳು ತುಂಬ ಇದ್ದಾವೆ, ಇಲ್ಲ ಅಂತ ನಾನು ಏನು ಹೇಳೋದಿಲ್ಲ. ಆದರೆ ಪ್ರೀತಿಯಿಂದ ಒಂದು ತುತ್ತು ಅನ್ನ ಹಾಕೋರಂದರೆ ಪ್ರೀತಿಯಿಂದ ಆಗಬೇಕು. ಒಂದು ತುತ್ತು ಅನ್ನನೇ ಸಾಕು, ಪ್ರೀತಿಯಿಂದ ತಿನ್ನಿಸ್ಬೇಕು, ಉಣಿಸ್ಬೇಕು ಅವ್ರಿಗೆ. ಅವ್ರದ್ದು ಏನಿದೆಯೋ ಎಲ್ಲ ನೋಡ್ಕೊತಾ ಇದ್ದೀರಾ ನೀವು. ಆ ದೇವ್ರು ನಿಮಗೆ ಸದಾಕಾಲ ಚೆನ್ನಾಗಿಟ್ಟಿರಲಿ ಅಂತ ನಾನು ಈಗ ಬಯಸ್ತೇನೆ ದೇವ್ರ ಹತ್ರ. ಅದೇ ನಾನು ಕೇಳ್ಕೊಳ್ಳೋದು. ಎಲ್ಲಿ ಇದ್ರು ಸರ್ ಇವರು ಹೆಗ್ನಳ್ಳಿಯಲ್ಲಿದ್ದರು. ಒಂದು 4 ವರ್ಷದಿಂದ ಹಿಂಗೆ ಅಡ್ಡಾಡ್ತಾ ಇದ್ರು. ಈ ಚಳಿ ಹೊತ್ಕೊಳ್ಳೋಕ್ಕೆ ಬೆಡ್ಶೀಟ್ ಇಲ್ಲ, ಮಲಗೋಕ್ಕೆ ಜಾಗ ಇಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ.
ಅವರು ಇವರು ಯಾರಾದರೂ 10-20 ಕೊಟ್ಟರೆ ಏನೋ ತಿಂದ್ಕೊಂಡು ಉಂಡ್ಕೊಂಡು ರೋಡ್ ಮೇಲೆ ಮಲಗ್ತಾಯಿದ್ರು. ಇವ್ರಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ನಾವು ನೋಡಿ ಆಮೇಲೆ ನಮ್ಮ ಸ್ನೇಹಿತರಾದಂಥ ಶಾಬುದ್ದೀನ್ ಅವರು ಈ ಥರ ಹೇಳಿದ್ರು. ಇದಕ್ಕೂ ಮುಂಚೆ ನಾವು ಇನ್ನೊಬ್ಬರನ್ನ ಕರ್ಕೊಂಡು ಬಂದುಬಿಟ್ಟಿದ್ವಿ. ಈ ವ್ಯಕ್ತಿನ ಇವ್ರನ್ನ ಎಷ್ಟು ವರ್ಷ ಆಯ್ತಣ್ಣ ಕರ್ಕೊಂಡ್ಬಂದು? 2 ವರ್ಷ ಆಯ್ತು. ಇವ್ರನ್ನ 2.5 ವರ್ಷ ಇವ್ರನ್ನ ಕರ್ಕೊಂಬಂದು 2.5 ವರ್ಷ ಆಯಿತು. ಇವ್ರನ್ನ ನೋಡೋಕ್ಕಾಗ್ತಾ ಇರಲಿಲ್ಲ, ಮೈಯೆಲ್ಲ ಗಜ್ಜಿ ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ನೋಡಿ ಒಳ್ಳೆ ಭೀಮನ್ ಥರ ಮಾಡಿದ್ದಾರೆ ನಮ್ಮ ಜನಸ್ನೇಹಿ ಯೋಗೇಶ್ ಅವರು. ತುಂಬ ಕೃತಜ್ಞತೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಇಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲೇ ಸಿಗಲ್ಲ ನನ್ನ ಪ್ರಕಾರ. ಯಾಕಂದರೆ ಎಲ್ಲ ಅನಾಥಾಶ್ರಮಗಳು ಏನೋ ಮಾಡ್ತಾರೆ, ಏನೋ ಊಟ ಹಾಕ್ತಾರೆ, ಮಲಕ್ಕೊಳ್ರು ಅಂತಾರೆ. ಅಂಥ ಕಾಲದಲ್ಲಿ ಈಗ ತಂದೆ ತಾಯಿ ಮಕ್ಕಳು ಇದ್ಕೊಂಡು ತಂದೆ ತಾಯಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿರ್ತಾರೆ. ದೊಡ್ಡವರಾದ್ಮೇಲೆ ಇವ್ರ ವಯಸ್ಸಾದ್ಮೇಲೆ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕೋರಿಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಯೋಗೇಶ್ ಅವರು ನಮ್ಮ ಬ್ರದರು, ಚಿಕ್ಕವರು ದೊಡ್ಡವರು ಗೊತ್ತಿಲ್ಲ, ನಿಜವಾಗ್ಲೂ ದೇವರು ಅಂತ ಮನುಷ್ಯ. ಇಂಥವರು 100 ವರ್ಷದ ಮೇಲೆ ಆಯುಷ್ ಇವ್ರಿಗೆ ದೇವ್ರು ಕೊಡಬೇಕು, ಆರೋಗ್ಯ ಕೊಡಬೇಕು, ಐಶ್ವರ್ಯ ಕೊಡಬೇಕಂತ ದೇವರಲ್ಲಿ ನಾನು ಅಲ್ಲಿ ಇದೇ ಪ್ರಾರ್ಥನೆ ಮಾಡ್ತೀನಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ನೋಡಿ ಹಿಂಗಾಗ್ಬಿಡೋನು, ಭೀಮ ಆಗ್ಬಿಟ್ಟಿದ ನೋಡಿ ಯಾವ ಥರ ಇದ್ದವನು. ಮತ್ತೆ ಅವರು ಎಲ್ಲಿ ಮಲಗ್ತಿದ್ರು? ಅವರು ಇವರು ಫುಟ್ಪಾತ್ ಮೇಲೆ ಮಲಗ್ತಾ ಇದ್ರು. ಇವರು ಇದೇ ಥರನೇ ಇದ್ದಿದ್ದು. ಇವ್ರಿಗೆ ಮಾತು ಕೂಡ ಬರೋಲ್ಲ. ಅಂಥ ಸಮಯದಲ್ಲಿ ಇವರು ಯೋಗೇಶ್ ಅಣ್ಣವರು ಇವ್ರಿಗೆ ಸಹಾಯ ಮಾಡಿ ಈ ಥರ ಮಾಡಿಬಿಡ್ತಾರೆ. ಭೀಮ್ ಥರ ಮಾಡಿದ್ದಾರೆ ನೋಡಿ. ಬಾಡಿ ನೋಡಿ ಯಾವ ಥರ ಆಗಿದೆ ನೋಡಿ, ಮಸಲ್ಸ್ ನೋಡಿ ಯಾವ ಥರ ಇದೆ. ಈ ಥರ ಎಲ್ಲ ಮಾಡಿದ್ದಾರೆ. ದೇವರು ತುಂಬ ಚೆನ್ನಾಗಿಟ್ಟಿರಲಿ. ಮತ್ತೆ ಇವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಇವ್ರನ್ನ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ 100% ಕಾನ್ಫಿಡೆನ್ಸ್ ಇದೆ. ಇವ್ರಿಗೂ ಯಾಕಂದರೆ ಸ್ಟ್ರೋಕ್ ಕೊಡ್ತಿದೆ. ಇವ್ರಿಗೂ ಹಿಂದೆ ಮುಂದೆ ಯಾರೂ ಇಲ್ಲ. ದಯವಿಟ್ಟು ಇವ್ರನ್ನ ನೀವು ಚೆನ್ನಾಗಿ ನೋಡ್ಕೊತೀರ ಅಂತ ತುಂಬ ಭರವಸೆ ಇದೆ. ಆ ಭರವಸೆಯಿಂದನೇ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಬೇರೆ ಕಡೆ ಎಲ್ಲಿ ಕರ್ಕೊಂಡು ಹೋಗಲಿಲ್ಲ. ಯಾವ ಸ್ಟೇಷನಿಂದ ಕರ್ಕೊಂಡು? ಇದು ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನಿಂದ. ಆ ಸ್ಟೇಷನಿಂದ ಹೋಗ್ಬಿಟ್ಟು ಅಲ್ಲಿ ಲೆಟರ್ ತೊಗೊಂಡು ಕರ್ಕೊಂಡ್ಬಂದಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪ ಈ ಥರ ಯಾರೇ ಅನಾಥವಾಗಿ ಕಂಡು ಬಂದ್ರು ಅದಕ್ಕೆ ಸ್ಪಂದಿಸೋ ಮನಸ್ಸಿರಬೇಕು. ಬರೀ ಏನೋ ಕೈಲಾಗಿದ್ದು ಸಹಾಯ ಮಾಡೋದು, 100 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಅಲ್ದ್ರೆ 500 ರೂಪಾಯಿ ಕೂಡ ಕೊಡ್ಬೋದು. ಬಟ್ ಅವ್ರಿಗೆ ಆಶ್ರಯ ಸಿಗಬೇಕು ಅಂದರೆ ಇಂಥ ಸಂಸ್ಥೆಗಳು ಸಾವಿರಾರು ಬೆಂಗಳೂರಲ್ಲಿ ಇದೆ. ಅದರಲ್ಲಿ ಎಲ್ಲಾದರೂ ತೊಗೊಂಡೋಗಿ ಬಿಟ್ಟರೆ ಅವ್ರಿಗೆ ಊಟ ತಿಂಡಿಗೆ ಒಂದು ದಾರಿ ಸಿಗುತ್ತೆ. ಇದೇ ವ್ಯಕ್ತಿ 2.5 ವರ್ಷಗಳ ಹಿಂದೆ ಈ ವ್ಯಕ್ತಿನ ಕರ್ಕೊಂಡ್ಬಂದಿದ್ರು. ಕರ್ಕೊಂಬಂದಾಗ ಅವರಿಗೆ ಮಾತು ಕೂಡ ಬರಲ್ಲ, ಈಗಲೂ ಬರಲ್ಲ. ಆದರೆ ಅವ್ರು ಬಂದಾದ ಪರಿಸ್ಥಿತಿ ಹೆಂಗೆ ಅಂದರೆ ತಲೆಲೆಲ್ಲ ಕಜ್ಜಿ ಆಗಿ, ತಲೆಲೆಲ್ಲ ರಕ್ತ ಬರ್ತಾ ಇತ್ತು ಅವ್ರಿಗೆ, ಮೈಯಲ್ಲೆಲ್ಲ ಕಜ್ಜಿ ಆಗಿತ್ತು. ಬಟ್ ಈಗ ಇರೋದ್ರಲ್ಲಿ ಏನೋ ರಾಜನ್ ತರ ನೋಡ್ಕೊಂತ ಇಲ್ಲ, ಭೀಮ ಆಗ್ಬಿಟ್ಟಿದ ನೋಡಿ ಸರ್. ಭೀಮ ಆಗ್ಬಿಟ್ಟಿದ ಹೆಂಗಿದ್ದ ಬಂದವನು ರಾಜ. ಇವಾಗ ಎಲ್ಲರಿಗೂ ಮಾಡ್ತಾನೆ, ಎಲ್ರಿಗೂ ಅವಾಜ್ ಆಗ್ತಾನೆ. ಆಫೀಸಲ್ಲಿ ಕುತ್ಕೊಂಡು ಅವರೇ ಮಾತಾಡೋರು ಯೋಗೇಶ್ ಅಂತ. ಇಲ್ಲಾಂದ್ರೆ ಆಫೀಸಲ್ಲಿ ಕುತ್ಕೊತಾನೆ, ನೋಡಿದ್ದೀನಿ ನಾನು. ಸೊ ಒಳ್ಳೇದಾಗಲಿ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ನೋಡಿ. ಯಾರಾದರೂ ಆಗಿರಲಿ ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೆ ಸ್ಪಂದಿಸೋ ಮನಸ್ಸಿರಬೇಕು. ಆ ಕೆಲಸನ ಅಣ್ಣಂದ್ರು ಮಾಡಿದ್ದಾರೆ. ಇವತ್ತು ಅವ್ರಿಗೆ ಸ್ಟ್ರೋಕ್ ಆಗಿರೋದ್ರಿಂದ ನಮ್ಮ ರಾಜ್ಯ ಅಲ್ಲ, ಅವರು ನಮ್ಮ ಊರಲ್ಲ, ನಮ್ಮ ಇದಲ್ಲ. ಸೊ ಆದರೂ ಕೂಡ ಯಾರೇ ಆಗಿರಲಿ ನಾವೆಲ್ಲ ಮನುಷ್ಯರು ಅಷ್ಟೇ. ಈಗಿನ ಕಾಲದಲ್ಲಿ ಜಾತಿ 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 ಅಂತ ಕಿತ್ತಾಡ್ತಾ ಇದ್ದಾರೆ. ಈ ಆಶ್ರಮದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂ ಇದ್ದಾರೆ, ಬೇರೆ ಬೇರೆ ಜಾತಿಗಳೆಲ್ಲ ಇದ್ದಾರೆ. ಮೊದಲನೇದಾಗಿ ನಾನು ಏನು ಹೇಳ್ಬೇಕಂದ್ರೆ ಜಾತಿ ಅಲ್ಲ ಮುಖ್ಯ, ಮಾನವೀಯತೆ ಅನ್ನೋದು ತುಂಬ ಮುಖ್ಯ. ಈ ಥರ ಜನಗಳಿಗೆ ನಾವು ಸಹಾಯ ಮಾಡಿದ್ರೆ ಅವ್ರಿಗೆ ಏನಿದೆಯೋ ಕೆಟ್ಟದ್ದು ಒಳ್ಳೇದು ನಾವು ನೋಡಿಕೊಂಡ್ರೆ ದೇವ್ರ ಪೂಜೆ ಮಾಡೋಷ್ಟು ಅದಕ್ಕಿಂತ ಜಾಸ್ತಿ ನಾನು ಪುಣ್ಯ ಸಿಗುತ್ತೆ. ಮೊದಲನೇ ಸಾರಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಯಾವತ್ತೂ ನಾನು ಮಾತಾಡಿರಲಿಲ್ಲ. ತುಂಬ ಸರಳತೆ, ಒಂದು ಸ್ವಲ್ಪನೂ ದುರಾಂಕಾರ ಇಲ್ಲ, ಅಹಂ ಇಲ್ಲ, ನಾನು ಅನ್ನೋದು ಅವ್ರ ಭಾವನೆಯಲ್ಲಿ ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ತುಂಬ ಮುದ್ದಾಗಿ ಈ ಥರ ಚಿಕ್ಕ ಮಕ್ಕಳ ಥರ ಇಲ್ಲಿ ಬೆಳೆಸ್ತಾ ಇದ್ದಾರೆ ಜನಗಳಿಗೆ. ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಇಲ್ಲಿ ಅನುಕೂಲ ಎಲ್ಲ. ನಾವು ಊಟಕ್ಕಾಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ. ಇನ್ನೊಂದು ಸ್ವಲ್ಪ ಜನಗಳು ಜಾಸ್ತಿ ಇರೋದ್ರಿಂದ ಬೇರೆ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರೇ ಆಗಿರಲಿ, ನಿಮ್ಮ ಕೈಲಾದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಮಾಡಬೇಕು, ಅಷ್ಟೇ ಮಾಡಬೇಕು, ಅದಕ್ಕೆ ಮಿತಿ ಇಲ್ಲ. ಸ್ಕ್ರೀನ್ ಮೇಲೆ ಸ್ಕ್ಯಾನರ್ ಕಾಣಿಸುತ್ತೆ, ಇಲ್ಲ ನಂಬರ್ ಇರುತ್ತೆ. ನೀವು ಬರೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟು ಸ್ಕ್ಯಾನ್ ಆದರೂ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾರೇ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಯಾರೇ ಆಗಿರಲಿ, ಇಂಥವ್ರನ್ನ ನಾವು ಬೆಳೆಸಬೇಕು. ಇಂಥವ್ರಿದ್ರೆ 100 ಜನ ಅಲ್ಲ, 1000 ಜನ, 10,000 ಜನ ಬರಲಿ, ಇವರು ಕಾಪಾಡ್ಕೊಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಕಾಣಿಸೋ ಸ್ಕ್ಯಾನರ್ ಆಗಲಿ, ನಂಬರ್ ಆಗಲಿ, ಇದಕ್ಕೆ ಏನಿದ್ರು ನೀವು ಏನೇ ಮಾಡಬೇಕಂದ್ರೂ ಇದಕ್ಕೆ ನೀವು ಮಾಡಿ, ಸ್ಕ್ಯಾನ್ ಮಾಡಿ ಪ್ಲೀಸ್. ಇದು ನನ್ನ ವಿನಂತಿ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀಯಣ್ಣ?
ನಾನೇನೋ ಎಲ್ಲ ಚೆನ್ನಾಗಿ ನೋಡ್ಕೊತಿರಲ್ಲ ಅದೇ ಸಾಕು, ಅಷ್ಟೇ ಸಾಕು. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಹೇಳೋದಿಷ್ಟೇ, ಅನಾಥವಾಗಿ ನಿರ್ಗತಿಕರಾಗಿ ಯಾರೇ ಕಂಡು ಬಂದ್ರು ನೀವು ಫೋನ್ ಮಾಡೋದಕ್ಕಿಂತ ಬದಲಾಗಿ ನೋಡಿ, ಸಿಂಪಲ್ ಏನು ಮಾಡ್ಬೇಕು ಹೇಳೋಣ. ನೀನೇ ಫೋನ್ ಮಾಡಿದ್ರೆ ಏನು, ಈಗ ನನಗೆ ಕಾಲ್ ಮಾಡಿದ್ರೆ ನಾನಿರೋ ಬಿಸಿಗೆ ನಿಮ್ಮ ಫೋನ್ ಎತ್ತದೇ ಇರ್ಬೋದು. ಹೌದು. ನೀವೇನು ಮಾಡಬೇಕು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಒಂದು ಲೆಟರ್ ತಗೊಂಡು ಬರ್ಬೇಕು. ಏನು ಒಂದು 2 ಅವರ್ ನಿಮಗೆ ಟೈಮ್ ವೇಸ್ಟ್ ಆಗ್ಬೋದು. ಹೌದು. ಆದರೆ ಒಬ್ರು ಜೀವನ ಸೇವ್ ಮಾಡಿದ ಪುಣ್ಯ ನಿಮಗೆ ಸಿಗುತ್ತೆ. ಇಷ್ಟೇ ನಾನು ನಮ್ದೇನಿದೆ ಚಿಕ್ಕದು ಕೆಲಸ, ನಿಮ್ದು ಲೈಫ್ ಲಾಂಗ್ ಇರೋದು. ನಮ್ದೇನಿದೆ ತಂತೀವಿ ಬಿಡ್ತೀವಿ ಹೋಗ್ತಾ ಇರ್ತೀವಿ. ಆದ್ರೆ ನೀವು ಇವರು ಸಹಾಯ ಗಂಟೆ ನೀವು ನೋಡ್ಕೊಂತೀರಲ್ಲ, ಅದು ಚಿಕ್ಕ ವಿಷಯ ಅಲ್ವೇ ಅಲ್ಲ. ತುಂಬಾ ಈಸಿ ಅಂತಾರೆ ಇದನ್ನೆಲ್ಲ. ಚಿಕ್ಕ ವಿಷಯ ಅಲ್ವೇ ಅಲ್ಲ. ಯಾರು ಒಂದು ಅರ್ಧ ಗಂಟೆ ಯಾರು ಪೇಷಂಟ್ ಪಕ್ಕದಲ್ಲಿ ಯಾರು ಕುತ್ಕೊಂತಾರೆ ಈಗಿನ ಕಾಲದಲ್ಲಿ. ಇದಾಕೊಂತಾರೆ, ಮಾಸ್ಕ್ ಹಾಕ್ಕೊಂತಾರೆ, ಆಮೇಲೆ ಇದೇನೇನೋ ಮಾಡ್ಕೊಂಡು ಇದು ಮಾಡ್ತಾರೆ. ಅಷ್ಟೊಂದು ಕೀಳಾಗಿ ನೋಡ್ತಾರೆ. ಯಾಕಂದ್ರೆ ಪೇಷಂಟ್ಗಳು ಬರೋದಿಲ್ಲ ಆಲ್ಮೋಸ್ಟ್ ಜಾಸ್ತಿ ಇಲ್ಲಿ. ಯಾಕಂದ್ರೆ ಸ್ಟ್ರೋಕ್ ಹೊಡೆದಿರೋರು, ಆಕ್ಸಿಡೆಂಟ್ ಆಗಿರೋರು, ಯಾರು ನೋಡ್ಕೊಳ್ಳೋರು ಇರಲ್ಲ. ಅಂಥ ಇದರಲ್ಲಿ ಇಲ್ಲಿ ಬಂದು ಸೇರ್ಕೊತಾರೆ. ನೀವು ಯಾವ ಥರ ಪ್ರೀತಿಯಿಂದ ನೋಡ್ತೀರಂದ್ರೆ, ದೇವರು ಇದ್ರೂ ಈ ಥರ ಎಷ್ಟೊಂದು ಪ್ರೀತಿಯಿಂದ ನೋಡ್ತಾನೆ ಇಲ್ವೋ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದ್ದೀರಾ. ಅದು ತುಂಬ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿಮಗೆ ಒಂದು ಶಬ್ದನೇ ಇಲ್ಲ ಅದಕ್ಕೆ, ನಾನು ಹೊರಡ್ಸೋದಕ್ಕೆ ಆ ಥರ ಶಬ್ದನೇ ಇಲ್ಲ. ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಚೆನ್ನಾಗಿದ್ರಲ್ಲೇ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.